ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್. ಇದು ನೆನ್ನೆ ಬ್ಲಾಗ್ದೇ ಸ್ವಲ್ಪ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಏಕೆಂದರೆ ನೆನ್ನೆ ಬ್ಲಾಗಲ್ಲಿ ನಾನು ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಇಂಪಾರ್ಟೆಂಟ್ ವಿಷಯನ. ಬಟ್ ಅದು ನಾನು ಕ್ಲಿಪ್ಸ್ ಆ್ಯಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ, ಹಂಗೆ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ವೀಡಿಯೋ ಪೋಸ್ಟ್ ಆದಮೇಲೆ ನೋಡಿದೆ ಅದು ಆ್ಯಡ್ ಆಗಿರಲಿಲ್ಲ. ಇವತ್ತಿನ ಬ್ಲಾಗಲ್ಲಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವೀಡಿಯೋ ಕೊನೆವರೆಗೂ ನೋಡಿ. ನೋಡಾದ್ಮೇಲೆ ಆ ಘಟನೆ ಕೇಳಾದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಂದರೆ ಇಲ್ಲೇ ನಮ್ಮ ಸರೌಂಡಿಂಗಲ್ಲಿ ಒಂದು ಆಂಟಿ ಇದ್ದಾರೆ. ಅಂದರೆ ಆ ಆಂಟಿ ಹತ್ರ ಒಂದು ಐದಾರು ಹಸು ಇದೆ. ಅದರಲ್ಲಿ ಫಸ್ಟ್ ಟೈಮು ಅವ್ರು ತಗೊಂಡಿದ್ದಂಥ ಹಸು ಪ್ರೆಗ್ನೆಂಟ್ ಆಗಿದ್ದು. ಅಂದರೆ 5 ತಿಂಗಳು ತುಂಬಿ ಇನ್ನೊಂದು 2-3 ದಿವಸಕ್ಕೆ ಆರೋಗ್ಯ ಬೀಳಬೇಕಾಗಿತ್ತಂತೆ ಹಸುಗೆ. ಆಯಿತಾ, ಅವರು ಆರದಿಂದ ಹುಷಾರಿಲ್ಲ ಹಸುಗೆ. ಪಾಪ ಆಂಟಿನ ತುಂಬ ಡಾಕ್ಟ್ರ್ ಹತ್ರ ತೋರಿಸಿದ್ರು. ಒಂದು 3-4 ದಿವಸದಿಂದ ಕಂಟಿನ್ಯೂಸ್ ಡಾಕ್ಟ್ರು ಬರ್ತಾಯಿದ್ರು, ಗ್ಲೂಕೋಸ್ ಹಾಕ್ತಾಯಿದ್ರು, ಇಂಜೆಕ್ಷನ್ ಹಾಕ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಅಂದರೆ ಹಸು ನೆನ್ನೆ ನೈಟು ಟ್ರೀಟ್ಮೆಂಟು ಸರಿಯಾಗಿ ವರ್ಕ್ ಆಗಿಲ್ವ ಏನೋ, ಅದಕ್ಕೆ ತಡ್ಕೊಳ್ಳೋಕೆ ಶಕ್ತಿನೂ ಇರಲಿಲ್ಲ. ಒಂದು ವಾರದಿಂದ ತುಂಬ ನೋವು ಅನುಭವಿಸ್ತಿತ್ತು. ಅದು 5 ತಿಂಗಳು ಪ್ರೆಗ್ನೆಂಟ್ ಬೇರೆ. ನೆನ್ನೆ ನೈಟು ಅದು ಹಸು ಸತ್ತೋಯ್ತು. ಆ ಕ್ಷಣದಲ್ಲಿ ಅಪ್ಪತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಅವರು ಬಿಸಿನೀರು ತೊಗೊಬಂದು ಕಾಲ ಮೇಲೆ ಹಾಕಿದ್ರು. ಹಾಕಿದ ತಕ್ಷಣ ಅದು ಬದುಕಬೇಕು, ನಾನು ಎದ್ದೊಳ್ಬೇಕು ಅಂತ ಎಷ್ಟು ಟ್ರೈ ಮಾಡಿ ಹೆಂಗೆ ಎದ್ದೋಳಕ್ಕೂ ಹೆಂಗೆ ಬಿದ್ದೋಯ್ತು ಅಂದರೆ ಅದು ಹೇಳಲ್ವ, ಅದು ಫುಲ್ಲು ಒಂಥರ ಕಣ್ಮುಂದೆ ಹಚ್ಚಳ್ದಂಗೆ ಐತೆ ನನಗೆ. ಅದು ಹೆಂಗೆ ನೋಡಿರ್ತೀವಲ್ಲ, ಮರೆಯೋಕ್ಕೆ ಆಗಲ್ಲ. ನೆನ್ನೆ ನೈಟೆಲ್ಲ ಬರೀ ಅದೇ. ಆಂಟಿ ಎಷ್ಟು ಹತ್ರು ಅಂದರೆ ಸಮಾಧಾನ ಮಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಅಳ್ತಾ ಇದ್ದಾರೆ. ಅಯ್ಯೋ, ನನ್ನ ಮಹಾಲಕ್ಷ್ಮಿ ನಾನು ಕಳ್ಕೊಬಿಟ್ನಲ್ಲ. ಅವರು ಅಷ್ಟು ಹಸುನ ಸಾಕ್ಬೇಕಂದ್ರೆ ನನ್ನ ಮನೆ ದೇವತೆ, ನನ್ನ ಮನೆ ಮಹಾಲಕ್ಷ್ಮಿ ಅಂತಲೇ ಸಾಕಿರ್ತಾರೆ. ಯಾರು ಸಮಾಧಾನ ಮಾಡಿದ್ರೂ ಆಗ್ತಾಯಿಲ್ಲ. ಅದು ಆಗೋದು ಇಲ್ಲ. ಅವರೇ ಸಮಾಧಾನ ಮಾಡ್ಕೋಬೇಕು, ಅವಾಗ ಮಾತ್ರ ಆಗುತ್ತೆ. ಬೇರೆಯವ್ರು ಎಷ್ಟೇ ಸಮಾಧಾನ ಮಾಡಿದ್ರು ಅವ್ರ ಮನಸ್ಸಿಗೆ ಅದು ಸಮಾಧಾನ ಆಗಲಿಲ್ಲ ಕೊನೆಗೂ. ಅವರು ಅವಾಗಿಂದನೂ ಬಂದಿದ್ರಂತೆ. ಅದು ಅವ್ರು ತೊಗೊಂಡಿದ್ದ ಮೊದಲನೇ ಹಸ ಅಂತೆ ಅದು ಸುಮಾರು ಕರ ಹಾಕಿದೆ. ಹೆಣ್ಗರನೇ ಹಾಕ್ತಿತ್ತಂತೆ. ಅದು 3 ಹೆಣ್ಗರ ಹಾಕಿದೆ. ನೋಡೋರಿಗೆ ಅಷ್ಟು ಬೇಜಾರಾಯಿತು. ಆಂಟಿ ಹೇಳೋದು ನೋಡಿ ನನ್ನ ಕಣ್ಣಲ್ಲೇ ನೀರು ತುಂಬ್ಕೊಬಿಟ್ವು. ನಮಗೇನದು ಅದೇನಪ್ಪ ಗೊತ್ತಿಲ್ಲ, ಯಾರನ್ನ ಅಳ್ತಾ ಇರೋದು ನೋಡಿದ್ರೆ ಸಡನ್ನಾಗಿ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಅವ್ರಿಗಿಂತ ನಾನೇ ಹೇಳ್ತಾ ಇದ್ದೀನೇನೋ ಅಂತ ಅನಿಸುತ್ತೆ. ಆಮೇಲೆ ಅದಕ್ಕೆ ಪೂಜೆ ಎಲ್ಲ ಮಾಡಿದ್ರು. ಹಸುಗೆ ಪ್ರೆಗ್ನೆನ್ಸಿ ಇತ್ತಲ್ಲ, ಪೂಜೆ ಎಲ್ಲ ಮಾಡಿ ಕರ್ಕೊಂಡು ಹೋದರು. ಪ್ರೆಗ್ನೆಂಟ್ ಇತ್ತಲ್ಲ, ಹೊಟ್ಟೆ ಒಳಗಡೆನೇ ಅದ್ರದ್ದು ಕರ ಸತ್ತೋಗ್ಬಿಟ್ಟೈತಲ್ಲ. ಅದು ಸುಮಾರು ಗಂಟೆಗಳ ಕಾಲ ಹಂಗೆ ಒಳಗಡೆನೇ ಸತ್ತೋಗ್ಬಿಟ್ಟಿದೆ. ಇವ್ರು ಯಾರೂ ನೋಡ್ಕೊಂಡಿಲ್ಲ. ಬಂದಿರೋ ಡಾಕ್ಟ್ರೂ ಒಳಗಡೆ ಚೆಕ್ ಮಾಡಿಲ್ಲ. ಓಪನಾಗಿ ಹೇಳ್ತೀನಿ, ಒಳಗಡೆ ಕೈ ಹಾಕ್ಬಿಟ್ಟು ನೋಡ್ತಾರೆ ಡಾಕ್ಟ್ರು. ಕರುವಿನ ಡಾಕ್ಟ್ರು ಮನುಷ್ಯರಿಗೆ ಹೆಂಗೋ ಪ್ರಾಣಿಗಳಿಗೂ ಹಂಗೆ ನೋಡ್ತಾರೆ. ಬಟ್ ಅವ್ರು ನೋಡಿಲ್ಲ ಅಂತ ಅನಿಸುತ್ತೆ. ಅಲ್ಲಿರೋರು ಹೇಳ್ತಾಯಿದ್ರು ಡಾಕ್ಟ್ರ್ ಏನು ಚೆಕ್ ಮಾಡಿಲ್ಲ ಅಂತ. ಅಕಸ್ಮಾತ್ ನೋಡಿ ಕರ ಸತ್ತೋಗಿದೆ ಅಂತ ಗೊತ್ತಾಗಿ ಡಾಕ್ಟ್ರಿಗೆ ಆ ಕರ ಈಚೆಗೆ ತೆಗ್ದಾಕಿದಿದ್ರೆ ಇವತ್ತು ಕಸ ಉಳಿತಿತ್ತು ಅಂತ ಅನಿಸುತ್ತೆ. ಏನಾದರೂ ಮಾಡಿ ಉಳಿಸ್ಕೋಬೋದಾಗಿತ್ತು. ಅದು ಹಸ ಸತ್ತೋಗಾದ್ಮೇಲೆ ಗೊತ್ತಾಗಿರೋದು, ಒಳಗಡೆ ಕರ ಸತ್ತೋಗಿತ್ತು, ಅದು ತೆಗ್ದಿದ್ರೆ ಉಳಿತಿತ್ತಲ್ಲ ಅಂತ ಅವಾಗ ಹೇಳ್ತಾರೆ ಅಲ್ಲಿರೋರೆಲ್ಲರೂ. ಅದನ್ನ ಮುಂಚೆನೇ ಯೋಚನೆ ಮಾಡಿದಿದ್ರೆ ಇವತ್ತು ಹಸ ಉಳಿತಿತ್ತು ಅನಿಸುತ್ತೆ. ಹಸಿಗೆ ಮೇವಾಗಲಿ ಮುಸ್ರೆ ಆಗಲಿ, ಇಲ್ಲಿ ಗೊತ್ತಲ್ಲ ಸಿಟಿ ಕಡೆ ಎಲ್ಲ ಮೇವು ಅಷ್ಟೊಂದು ಸಿಗಲ್ಲ. ಬೇರೆ ಕಡೆಯಿಂದ ಟ್ಯಾಕ್ಟ್ರಲ್ಲಿ ಲೋಡ್ ಹೊಡ್ಸ್ಕೊ ಬರ್ತಿದ್ರು. ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಅಂದರೆ ಅವ್ರ ಮಕ್ಳಿಗಿನ್ನ ಜಾಸ್ತಿನೇ ನೋಡ್ಕೊಂಡಿದ್ದಾರೆ. ಮೊದಲನೇ ಮಹಾಲಕ್ಷ್ಮಿನ ಕಳ್ಕೊಂಬಿಟ್ನಲ್ಲ, ಪಶ್ಚಾತ್ತಾಪ ಪಡ್ತಿದ್ರು. ಅವ್ರಿಗೂ ಮುಂಚೆನೇ ಗೊತ್ತಿದ್ದಿದ್ರೆ ತೆಗೆಸ್ತಿದ್ರೇನೋ. ಡಾಕ್ಟ್ರು ಕರೆಕ್ಟಾಗಿ ಹೇಳಿಲ್ಲ ಅಂತ ಸ್ವಲ್ಪ ಜನ ಹೇಳ್ತಾರೆ. ಗೊತ್ತಿಲ್ಲ. ಹಸನ ಕಳ್ಕೊಂಡಿದ್ದು ಮಾತ್ರ ಆ ನೋವು ಯಾರಿಗೂ ಬೇಡ. ಆ ನೋವು ಪಾಪ ಆಂಟಿ ನೋವಂತೂ ಯಾರಿಗೂ ಹೇಳೋಕ್ಕೂ ಅಸಾಧ್ಯ. ಅವ್ರಿಗೆ ಅದೊಂದು ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಲಾಸ್ ಅನ್ನೋದಕ್ಕಿಂತ ಅಷ್ಟು ಅವರು ಪ್ರೀತಿಯಿಂದ ಸಾಕಿದ್ರು ಅದನ್ನು ಹಸು. ಇದೇ ಥರ ಅಲ್ವಾ ಜೀವನ, ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ನಮ್ಮ ಜೀವನನೂ ಅಷ್ಟೇ. ಇವತ್ತು ಇರ್ತೀವಿ, ನಾಳೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ. ಇವತ್ತು ಮಾತ್ರ ನಮ್ಮದು, ನಾಳೆ ನಮ್ಮದೋ ಇಲ್ವೋ ಗೊತ್ತಿಲ್ಲ. ನಾಳೆ ಇದ್ಮೇಲೆ ಗೊತ್ತಾಗುತ್ತೆ ನಮ್ಮದು ಅದು ನಾಳೆ ಅಂತ. ಸೊ ಇರೋ ತನಕ ಎಲ್ಲರ ಜೊತೆ ಖುಷಿಯಾಗಿರಿ. ಪ್ರತಿಯೊಂದು ಮೂಮೆಂಟ್ನೂ, ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಗೆ ಅನಿಸಿದ್ದೆ ಅಷ್ಟು. ಏನು ಸಲ್ದಿದ್ದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡು ಅಯ್ಯೋ ಹಿಂಗಾಯ್ತಲ್ಲ ಹಂಗಾಯ್ತಲ್ಲ, ತಲೆ ಮೇಲೆ ಭಾರ ಬಿದ್ದಂಗೆ ಇವತ್ತಿನ ದಿನ ನಾವು ಹಾಳು ಮಾಡ್ಕೊತಾ ಇದ್ದೀವಿ. ಇವತ್ತಿನ ಖುಷಿ ನಮ್ಮ ಕೈಯಲ್ಲಿದೆ, ಬಟ್ ಅದನ್ನು ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ಅಂತ ಅನ್ನಿಸ್ತು.
ಗೊತ್ತಿಲ್ಲ ಎಷ್ಟು ದಿವಸ ಇದು ನೆನಪು ಹಂಗೆ ಕಾಡುತ್ತೆ ಅಂತ ಗೊತ್ತಿಲ್ಲ. ನನಗೀಗಲೂ ಅಲ್ಲಿ ಹೋದಾಗ ಅದು ಹೊಸದು ಎದ್ದೊಳೋದು ರಪ್ಪ ಅಂತ ಬಿದ್ದೋಗಿದ್ದು ಅದೇ ಕಣ್ಮುಂದೆ ರಪ್ಪ ಅಂತ ಪಾಸಾಗುತ್ತೆ. ನಾನು ಹೇಳೋದು ಇಷ್ಟೇ, ಇರೋಷ್ಟು ದಿವಸ ಎಲ್ಲರೂ ಖುಷಿಯಾಗಿರಿ, ಎಲ್ಲ ಮೂಮೆಂಟ್ನ ಎಂಜಾಯ್ ಮಾಡಿ. ಇರೋದು ಒಂದೇ, ಕಷ್ಟಗಳು ಇದ್ದಿದ್ದೇನೆ, ಬಟ್ ಕಷ್ಟದಲ್ಲೂ ನಗ್ನಗ್ತಾ ಇರಬೇಕು, ಅದೇ ಜೀವನ. ಇಷ್ಟ ಇರಲಿಲ್ಲ, ಬಟ್ ಹೇಳ್ದರೆ ಇದ್ರೂ ಮನಸ್ಸಲ್ಲೇ ಕೊರಿತಾ ಇರುತ್ತೆ. ನನ್ನ ಹಸ್ಬೆಂಡ್ಗೂ ಹೇಳ್ದೆ ಈ ಥರ ಅಂತ. ಅವರು ಬೇಜಾರು ಮಾಡ್ಕೊಂಡ್ರು, ನನ್ನ ಹಸ್ಬೆಂಡು. ಹಿಂಗೆ ಆಗಬಾರ್ದು. ಅವರು ಒಂದೇ ಮಾತು ಹೇಳಿದ್ದು, ಕರ ತಗ್ಸಿದ್ದಿದ್ರೆ ಹಸು ಉಳಿಸ್ಕೋಬೋದಾಗಿತ್ತು. ಒಟ್ರಿ ಎಲ್ಲ ಆದಮೇಲೆ ಹೇಳಿದ್ರೆ ಏನು ಪ್ರಯೋಜನ ಹೇಳಿ? ಎಲ್ಲ ಆದಮೇಲೆ ಗೊತ್ತಾದರೆ ಅಷ್ಟೇ. ಇನ್ನು ಅವತ್ತು ನೈಟು ಚಿಕನ್ ತಂದಿದ್ರು ಅಂದ್ಬಿಟ್ಟು ಚಿಕನಲ್ಲಿ ಬೇರೆ ಥರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು 1/4 kg ಚಿಕನ್ಗೆ ಒಂದು ಅರ್ಧ ನಿಂಬೆಹಣ್ಣು, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು ಮತ್ತು 2 ಸ್ಪೂನ್ ಮೊಸರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಎಲ್ಲನೂ ಚೆನ್ನಾಗಿ ಕಲಿಸ್ಬೇಕು. ಅದೆಲ್ಲ ಮ್ಯಾಗ್ನೇಟ್ ಆಗಬೇಕು. ಕಲಿಸ್ಬಿಟ್ಟು ಒಂದು 10 ನಿಮಿಷ ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಬಿಟ್ಟು ಅದಕ್ಕೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಟೊಮೊಟೊ ಹಣ್ಣು ಹಾಕಬೇಕು. ಟೊಮೊಟೊ ಹಣ್ಣು ಹಾಕಿ ಅದು ಫ್ರೈ ಆಗೋ ಗಂಟ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಎಲ್ಲ ಫ್ರೈ ಎಲ್ಲ ಆದಮೇಲೆ ನಾವು ಮ್ಯಾಗ್ನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಚಿಕನ್ನು, ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಮತ್ತೆ ಅದನ್ನು ಫ್ರೈ ಮಾಡಬೇಕು. ಒಂದು 5 ನಿಮಿಷಕ್ಕೆ ಲಿಡ್ ಓಪನ್ ಮಾಡಿಬಿಟ್ಟು ಫ್ರೈ ಮಾಡ್ಕೊತಾ ಇರಬೇಕು. ಏಕೆಂದರೆ ಅದು ಹಂಗೆ ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೆ ಫ್ರೈ ಮಾಡ್ಕೊತಾ ಇರಬೇಕು ಕೆಳಗಡೆಯಿಂದ ಮೇಲೆ. ಆ ಥರ ಮಾಡೋ ಒಂದು 10 ನಿಮಿಷ ಬೇಯಿಸಿದ್ರೆ ಆಮೇಲೆ ನೋಡಿ 10 ನಿಮಿಷ ಆದಮೇಲೆ ಬೆಂದಿದ್ದೇನಾ ಅಂತ ಈ ಥರ ಕಲರ್ ಚೇಂಜ್ ಆಗಿರುತ್ತೆ. ಬೆಂದಿರುತ್ತೆ ಆಲ್ಮೋಸ್ಟು. ನಿಮಗಿನ್ನೂ ಜಾಸ್ತಿ ಬೇಯಿಸ್ಬೇಕಂದ್ರೆ ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ. ಆದರೆ ಮಧ್ಯದಲ್ಲಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇನ್ನು ನಾನು ಆ ಕಡೆ ಅದನ್ನು ಮಾಡೋಕೆ ಇಟ್ಬಿಟ್ಟು ಸಣ್ಣ ಉರಿಲಿ ಇಟ್ಬಿಟ್ಟು ಈ ಕಡೆ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆ ಮಾಡೋಕೆ ಇಟ್ಕೊಂಡೆ. ಇನ್ನು ಟೈಮ್ ಬೇರೆ ಆಗೋಗಿತ್ತು. ಅಲ್ಲಿ ಹಸು ಹತ್ರ ಬೇರೆ ಹೋಗಿದ್ವಲ್ಲ. ಇನ್ನು ಬಂದು ಬೇಗ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ವಿ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ದಿನ ಆಯಿತು, ಬಟ್ ನಾನು ನಿನ್ನೆ ಬ್ಲಾಗಲ್ಲಿ ಶೇರ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ಮರೆತುಬಿಟ್ಟು ಪೋಸ್ಟ್ ಮಾಡಿಬಿಟ್ಟೆ. ಆಮೇಲೆ ನೆನಪಾಯಿತು. ಆ ಘಟನೆ ಇನ್ನೂ ಮರೆಯೋಕ್ಕಾಗ್ತಾಯಿಲ್ಲ. ಕಣ್ಮುಂದೆ ಆ ಜಾಗ ನೋಡ್ತಾ ಇದ್ದರೆ ಅದೇ ನೆನಪಾಗುತ್ತೆ, ಹೊಸ ನೆನಪಾಗುತ್ತೆ, ಅದು ಎದ್ದು ಬೀಳೋದು ನೆನಪಾಗುತ್ತೆ, ಅದೇ ನೆನಪಾಗ್ತಾನೇ ಇರುತ್ತೆ. ಇನ್ನೂ ಅದು ಯಾವಾಗ ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಕೆಲವು ಘಟನೆಗಳು ನಮ್ಮ ಕಣ್ಣು ಮುಂದೆ ನಡೆದಾಗ ಗೊತ್ತಾಗುತ್ತೆ ಜೀವನದ ಬೆಲೆ ಏನು ಅಂತ ನನಗನ್ಸುತ್ತೆ. ಕಣ್ಣಾರೆ ನೋಡಿದಾಗ ಅನಿಸುತ್ತೆ, ಅಯ್ಯೋ ನಮ್ಮ ಜೀವನನೂ ಹಿಂಗೆ ಅಲ್ವಾ, ಇರೋಷ್ಟು ದಿವಸ ಚೆನ್ನಾಗಿರಬೇಕು ಅಂತ ಆ ಥರ ಅನ್ಸೋಕ್ಕೆ ಫೀಲ್ ಆಗುತ್ತೆ. ಅದು ಯಾವಾಗ ನಾವು ಕಣ್ಣಾರೆ ನೋಡ್ತೀವೋ ಆವಾಗ ಮಾತ್ರ ಸಾಧ್ಯ ಅಂತ ನನಗನ್ಸುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಏನಂತಂದರೆ 100 days ಚಾಲೆಂಜಲ್ಲಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. 100 daysಲ್ಲಿ ನಾನು 1000 ಜನ ಸಬ್ಸ್ಕ್ರೈಬರ್ಸ್ನ ಪ್ರೀತಿ ಪಡ್ಕೊಳ್ಳೋಕ್ಕೆ ನೀವು ನಂಗೆ ಸಪೋರ್ಟ್ ಮಾಡಬೇಕು. ನಾನು ನನ್ನ ಎಫರ್ಟ್ನ ಹಾಕ್ತಾಯಿದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಬೇಗ 100 days ಒಳಗಡೆ ನಾವು 1000 ಸಬ್ಸ್ಕ್ರೈಬರ್ಸ್ನ ತಲುಪ್ಬೋದು. ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇನ್ನೂ ಜಾಸ್ತಿ ಇರಲಿ. ಟೇಕ್ ಕೇರ್, ಬಾಯ್.